ಸದನದಲ್ಲಿ ಬಿಜೆಪಿಗೆ ಶಿವಲಿಂಗೇಗೌಡ ಪಿಕ್ಚರ್. ಗೌಡ್ರ ಬೆಂಕಿ ಮಾತಿಗೆ ಬಿಜೆಪಿಗರು ತಂಡ. ಕೇಂದ್ರದ ತೆರಿಗೆ ವಂಚನೆ ಸಾಬೀತಾಯ್ತಾ? ಕರ್ನಾಟಕ ನಮ್ಮ ನೆಚ್ಚಿನ ನಾಡು, ಉಸಿರಾಗಲಿ ಕನ್ನಡ, ಕನ್ನಡಕ್ಕಾಗಿ ದನಿ ಎತ್ತು ಅನ್ನೋ ಮಾತಿದೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಕನ್ನಡಿಗರ ಪರ ನಿಲ್ಲದೆ ಗುಜರಾತಿಗರ ಮತ್ತು ದಿಲ್ಲಿ ನಾಯಕರ ಬೆನ್ನಿಗೆ ನಿಂತಿದ್ದಾರೆ. ಈ ಬಗ್ಗೆ ಇವತ್ತು ಸದನದಲ್ಲಿ ಕಿಡಿಕಾರಿರೋ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಬಿಜೆಪಿಗೆ ಪಿಕ್ಚರ್ ತೋರಿಸಿದ್ದಾರೆ. ಗೌಡ್ರ ಬೆಂಕಿ ಮಾತಿಗೆ ಬಿಜೆಪಿಗರು ತಂಡ ಹೊಡೆದಿದ್ದಾರೆ. ಹಾಗಾದ್ರೆ ಇವತ್ತು ಸದನದಲ್ಲಿ ಶಿವಲಿಂಗೇಗೌಡರು ಧೂಳೆ ಬಿಸಿದ್ದು ಹೇಗೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ತೆರಿಗೆ ತಾರತಮ್ಯವಾಗ್ತಿದೆ. ಅನುದಾನಕ್ಕಾಗಿ ಮತ್ತು ನೆರೆ ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರದ ಮುಂದೆ ಮಂಡಿಯೂರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಯಾರು? ಸದನದಲ್ಲಿ ಹೀಗಂತ ಪ್ರಶ್ನೆ ಮಾಡಿರೋ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಬಿಜೆಪಿಗರಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಂಡಿದ್ದಾರೆ. ಆ ದುಡ್ಡು ಬಂದ್ರೆ ಕರ್ನಾಟಕ ರಾಜ್ಯಕ್ಕಲ್ವ ವ್ಯಯ ಆಗೋದು? ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗೋದಿಲ್ವಾ? ಹಿಂದೆ ಸೇಲ್ ಟ್ಯಾಕ್ಸ್ ಅಗ್ರಿಮೆಂಟ್ ಕೊಡುವಾಗ ಇದೇ ಸದನದಲ್ಲಿ ಒಪ್ಪಿಗೆ ಕೊಡುವಾಗ ಇದೇ ಸದನದಲ್ಲಿ ನಾನು ಚರ್ಚೆ ಮಾಡಿದೆ. ನಾನು ಒಬ್ಬನೇ ವಿರೋಧ ಮಾಡಿ ಮಾತಾಡಿದನು. ಸೇಲ್ ಟ್ಯಾಕ್ಸ್ ಅಲ್ಲಿ ಈಗೇನೋ ಚಂದ ಕಾಣುತ್ತೆ 50-50 ಶೇರಿಂಗ್ ಅಲ್ಲಿ, ಮುಂದೆ ನಮ್ಮ ರಾಜ್ಯಕ್ಕೆ ಹೊಡೆತ ಬೀಳುತ್ತೆ. ನಾವು ಸಾಮಂತ ರಾಜರು ಎಲ್ಲ ಡೆಲ್ಲಿ ದೊರೆಗೆ ತಗೊಂಡೋಗಿ ಒಪ್ಪಿಸಿ ಡೆಲ್ಲಿ ದೊರೆ ಹತ್ರ ಹೋಗಿ ಕೈ ಕಟ್ಕೊಂಡು ಕೈ ಮುಕ್ಕೊಂಡು ಅಪ್ಪ ಕೊಡಿ ಭಿಕ್ಷೆ ಹಾಕಿ ಅಂತ ಹೇಳಿ ಕೇಳೋದು ಬೇಡ. ಇದು ನಮ್ಮ ರಾಜ್ಯದ ತೆರಿಗೆ ಏನಿದೆ, ನಮ್ಮ ರಾಜ್ಯವೇ ಸಂಪಾದನೆ ಮಾಡ್ಕೊಳ್ಳೋಣ, ನಮ್ಮ ರಾಜ್ಯವೇ ಇರೋಣ ಅಂದ್ರೆ ಬೇಡ. ಒಕ್ಕೂಟ, ಭಾರತ ದೇಶದ ಒಕ್ಕೂಟ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಬೇರೆ ಹೋಗಕ್ಕಾಗಲ್ಲ ಅಂತೇಳಿ ಮಾಡಿ ಅವತ್ತೇನು ಹೇಳಿರಿ? ಇದೇ ಮುಖ್ಯಮಂತ್ರಿಗಳು ಹೇಳಿರು, ಇಲ್ಲ ಒಂದು ವೇಳೆ ಏನಾದ್ರು ನಮಗೆ ಹಿಂದೆ ಸೇಲ್ ಟ್ಯಾಕ್ಸ್ ನಿಂದ ಬರ್ತಾ ಇದ್ದಂತ ಆದಾಯ ಕಡಿಮೆ ಆದ್ರೆ ಅದರ ಗ್ಯಾಪ್ ಅನ್ನ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರಲ್ಲ, ಇವತ್ತು ತುಂಬಿಕೊಡ್ತಾವ್ರ? 5 ವರ್ಷ ಮುಗೀತು. 5 ವರ್ಷಕ್ಕೆ ಮಾತ್ರ ಹೇಳಿದ್ವಿ ನಾವು. 5 ವರ್ಷ ಮುಗಿದೋಯ್ತು. ನಿಮ್ಮಣ ಬರ ನಿಮ್ದು, ನಮ್ಮಣ ಬರ ನಮ್ದು ಅಂತ ಹೇಳಿದ್ರಲ್ಲ. ಈಗ ಸೇಲ್ ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು ಸ್ವಾಮಿ? ಸೇಲ್ ಟ್ಯಾಕ್ಸ್ ಅಲ್ಲಿ ನಮಗೆ ದುಡ್ಡು ಬರೋದಿಲ್ಲ. ಇನ್ನು ಮುಂದೆ ಯಾವುದೇ ವಿಶೇಷವಾದಂತ ಅನುದಾನ ಬರೋದಿಲ್ಲ. ಏನ್ ಮಾಡ್ಬೇಕು ನಾವು? ಕೇಳಿದ್ರಲ್ವಾ? ಸೇಲ್ಸ್ ಟ್ಯಾಕ್ಸ್ ಅನ್ನ ಕೇಂದ್ರದ ಜೊತೆ ಬಿಜೆಪಿ ಸರ್ಕಾರವಿದ್ದಾಗ ರಾಜ್ಯ ಹಂಚಿಕೊಂಡಿದ್ದಕ್ಕೆ ಶಿವಲಿಂಗೇಗೌಡರು ಅದೇಗೆ ಕ್ಲಾಸ್ ತಗೊಂಡ್ರು ಅಂತ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ತೆರಿಗೆ ಪಾಲು ಬರಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿಯುತ್ತಿದ್ರೆ, ರಾಜ್ಯ ಬಿಜೆಪಿ ನಾಯಕರು ಯಾವ ಪಾಲು ಬರಬೇಕಾಗಿಲ್ಲ ಎಲ್ಲ ಕೊಟ್ಟಿದ್ದಾರೆ ಅಂತೇಳಿ ಸಮರ್ಥಿಸಿಕೊಳ್ತಿದ್ದಾರೆ. ಹಾಗಾದ್ರೆ ನಮ್ಮ ರಾಜ್ಯದ ಬಿಜೆಪಿ ನಾಯಕರು ನಿಜವಾಗ್ಲೂ ಕರ್ನಾಟಕದವರೇನಾ? ಇವರು ನಿಜಕ್ಕೂ ಕನ್ನಡಿಗರ ಪರವಾಗಿದ್ದಾರಾ ಅನ್ನೋ ಅನುಮಾನ ಕಾಡ್ತಿದೆ. ಕೇಂದ್ರ ರಾಜ್ಯ ಸರ್ಕಾರಗಳ ಒಕ್ಕೂಟ ಇಲ್ದಿದ್ರೆ ಆಗುತ್ತಾ? ಅದಾದ್ಮೇಲೆ ಇನ್ನೊಂದು ಇದನ್ನು ಕೇಳಿದ್ದು ತಪ್ಪ. NDRF ಗೈಡ್ಲೈನ್ಸ್ ಪ್ರಕಾರ ಇಡೀ ಕೇಂದ್ರ ಮತ್ತು ರಾಜ್ಯಗಳ ಸುವ್ಯವಸ್ಥೆ ಒಳಗಡೆ ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ರಾಜ್ಯ ಇರಲಿ, ಯಾವುದೇ ಸರ್ಕಾರ ಇಲ್ಲಿರಲಿ, ಒಂದು ರಾಜ್ಯ ವಿಪತ್ತಿಗೆ ಒಳಗಾದಾಗ, ಅದು ಫ್ಲಡ್ ಇರಬಹುದು, ಅನಾಹುತಗಳಿರಬಹುದು, ಯಾವುದೇ ಸಂಕಷ್ಟಕ್ಕೆ ಒಂದು ರಾಜ್ಯ ಸಿಕ್ಕಿದಾಗ ಆ ಸಿಕ್ಕಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಧಾವಿಸಿ NDRF ಗೈಡ್ಲೈನ್ಸ್ ಪ್ರಕಾರ ಅಲ್ಲಿಂದ ಬಂದು ಅಧ್ಯಯನ ಮಾಡಿ ಎಷ್ಟು ಟ್ಯಾಕ್ಸಸ್ ಅನ್ನು, ಎಷ್ಟು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಕಾನೂನಾತ್ಮಕವಾಗಿ ಕೊಡ್ತಾ ಇದ್ರು. ಕಾನೂನಾತ್ಮಕವಾಗಿ ನೀವು ಡೆಲ್ಲಿಯಿಂದ ಬಂದ್ರಿ, ಇಲ್ಲಿಂದ ನಮ್ಮ ಮಂತ್ರಿಗಳು ಮಹೋದಯರೆಲ್ಲ ಹೋದ್ರು, ಚೀಫ್ ಮಿನಿಸ್ಟರ್ ಹೋದ್ರು, ಎಲ್ಲ 18,000 ಕೋಟಿ ನಿಮ್ಮಿಂದ ನಮಗೆ NDRF ಗೈಡ್ಲೈನ್ಸ್ ಪ್ರಕಾರ ನಮಗೆ ದುಡ್ಡು ಬರಬೇಕು, ದಯಮಾಡಿ ಕೊಡಿ ಅಂತ ಹೇಳಿ ಹೋಗಿ ಕೇಳಿರು. ಅವತ್ತು ಕೇಳ್ದೋ, ಇವತ್ತಿನವರೆಗೂ ₹1 ಕೊಟ್ಟಿದ್ರ ಸ್ವಾಮಿ? ನಾವು ನಿಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ವಾ? ನಮ್ಮ ತೆಗೆದಾಕಿದ್ರ? ಭಾರತ ದೇಶದ ಒಕ್ಕೂಟ ವ್ಯವಸ್ಥೆನೆಲ್ಲ ವಿಧಿಯೋ ಇಲ್ವೋ? ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಾ ಇಲ್ಲ ನೀವು? ಇದು ರಾಜಕೀಯ ತಾರತಮ್ಯ ಅಲ್ವಾ? ರಾಜಕೀಯ ವ್ಯತ್ಯಾಸ ಅಲ್ವಾ ಇದು? ಅದು ಬಿಟ್ಟು ನೀವು ಇಲ್ಲಿ ಬಂಬಡ ಹೊಡಿತೀರಿ, ತೆರಿಗೆ ಕೊಟ್ಟಲ್ಲ, ಇದಕ್ಕೂ ಪರಿಹಾರ ಕೊಟ್ಟಲ್ಲ, ಬರೀ 2,000 ಕೊಟ್ಟಿದ್ದೀರಿ, ಅದು 2 ಕೋಟಿ ಏನು ಬರಕ್ಕಲ್ಲ ಅಂತೀರಿ. ಆದ್ರೆ ನೀವು ಕೇಂದ್ರ ಸರ್ಕಾರದಿಂದ 18,000 ಕೋಟಿ ತರಬೇಕಲ್ರಪ್ಪ ಕಾನೂನು ಪ್ರಕಾರ, NDRF ಗೈಡ್ಲೈನ್ಸ್ ಪ್ರಕಾರ. ನೀವೆಲ್ಲ ನಾಯಕರು, ಶಾಸಕರು ಹೇಳಿ, ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಹೇಳಿ. ಕಾನೂನಾತ್ಮಕವಾಗಿ ಇದಲ್ಲ, ಯಾವುದೇ ಸರ್ಕಾರ ಇದ್ರೂ ಕೊಡಬೇಕಾದಂತ ಅನುದಾನವನ್ನ ಕೊಡ್ತಕ್ಕಂಥ ನಿರ್ಣಯವನ್ನ ಮಾಡಿ ಸ್ವಾಮಿ. ನಿರ್ಣಯ ಮಾಡಿ. ನೀವು ನಿರ್ಣಯ ಮಾಡೋದು ಬಿಟ್ಬಿಟ್ಟು ನೀವು ಈಗ ಇಲ್ಲಿ ಬಂದ್ಬಿಟ್ಟು ರೈತರಿಗೆ ದುಡ್ಡು ಕೊಟ್ಟು ನಾವು 2,000 ಕೊಟ್ಟಿದ್ವಿ SDRF ಇಂದ. ರಾಜ್ಯ ಸರ್ಕಾರದ
ಫಂಡಿಂದ ನಾವು 2,000 ಕೊಟ್ಟಿದ್ದೀವಿ, 368 ಕೋಟಿ ಕೊಟ್ಟಿದ್ದೀವಿ. ನೀವೆಷ್ಟು ಕೊಟ್ಟಿದ್ದೀರಿ? ನೀವು ಕೇಂದ್ರ ಸರ್ಕಾರದಿಂದ ಒಂದು ನ್ಯಾಯ ಪೈಸೆ ಕೊಡಕ್ಕೆ ಯೋಗ್ಯತೆ ಇಲ್ವಲ್ಲ. ಇದೆಲ್ಲದರ ಮಧ್ಯೆ ಇವತ್ತು ರಾಮ ಮಂದಿರದ ವಿಚಾರ ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರ ಮಧ್ಯೆ ವಾಕ್ಸಮರಕ್ಕೆ ಕಾರಣವಾಗಿತ್ತು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಮಾತನಾಡುತ್ತಾ ರಾಮ ಮಂದಿರ ವಿಚಾರ ಪ್ರಸ್ತಾಪಿಸಿದ ಶಾಸಕ ಶಿವಲಿಂಗೇಗೌಡ, ನಾವು ಶ್ರೀರಾಮನ ದೇವಸ್ಥಾನವನ್ನ ಕಟ್ಟಿಸಿದ್ದೇವೆ, ನೀವು ಕಟ್ಟಿಸಿದ್ದೀರಿ. ಪ್ರಧಾನಿಯವರು ರಾಮ ಮಂದಿರ ಕಟ್ಟಿಸಿದ್ದಕ್ಕೆ ಅಭಿನಂದನೆಗಳು, ಅದಕ್ಕೆ ನಮ್ಮ ತಕರಾರಿಲ್ಲ ಎಂದರು. ಈ ವೇಳೆ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಹೇಳುವಂತೆ ಶಿವಲಿಂಗೇಗೌಡರಿಗೆ ಒತ್ತಾಯಿಸಿದ್ರು. ಆಗ ನಾನು ಜೈ ಶ್ರೀರಾಮ್ ಅಂತೀನಿ, ಬಿಜೆಪಿ ಅವರಿಗೆ ರಾಮನನ್ನ ಗುತ್ತಿಗೆ ಕೊಟ್ಟಿಲ್ಲ, ರಾಮ ಮಂದಿರ ಕಟ್ಟಲು ಜಾಗ ಕೊಟ್ಟಿದ್ದು PV ನರಸಿಂಹರಾವ್. ನಾವು ಶ್ರೀರಾಮನ ಭಕ್ತರು, ನೀವಷ್ಟೇ ಅಲ್ಲ ನಾವು ಪೂಜಿಸುತ್ತೇವೆ ಅಂತ ಹೇಳಿದ್ದಾರೆ. ನಾವು ಶ್ರೀರಾಮ ದೇವಸ್ಥಾನ ಬಾರಿ ಕಟ್ಸಿದ್ವಿ, ನೀವು ಕಟ್ಸಿದ್ವಿ, ಪ್ರಧಾನಮಂತ್ರಿಗಳು ಕಟ್ಸಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳು ಹೇಳಿದ್ದೀನಿ, ಹೇಳ್ತೀವಿ, ಇಲ್ಲೂ ಹೇಳ್ತೀವಿ. ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಮ ಮಂದಿರವನ್ನು ಕಟ್ಸಿರೋದ್ರಲ್ಲಿ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ. ಜೈ ಶ್ರೀರಾಮ್ ಅಂತ ಹೇಳ್ರಿ ಗೌಡ್ರೆ. ನಾನು ಜೈ ಶ್ರೀರಾಮ ಅಂತೀನಿ, ಅದ್ರ ಬಗ್ಗೆ ಬಿಡ್ರಿ. ನಾನು ಎಲ್ಲಾ ದೇವರಿಗೂ ಹೋಗಿ ಪೂಜೆ ಮಾಡಿಸ್ಕೊ ಬಂದಿದ್ದೀನಿ. ನಿಮ್ಗೇನ್ ರಾಮನ್ನೇನು ಗುತ್ತಿಗೆ ಕೊಟ್ಟಿಲ್ಲ, ಬಿಜೆಪಿಯವರಿಗೆ ಗುತ್ತಿಗೆ ಏನ್ ಕೊಟ್ಟಿಲ್ಲ ನಿಮ್ಗೆ. ಶ್ರೀರಾಮನ ಭಕ್ತರು ನಾವು, ಭಕ್ತರು ನಾವು, ಶ್ರೀರಾಮನ್ನ ನಾವು ಪೂಜಿಸ್ತೇವೆ. ಯಾರು ಜಾಗ ಕೊಟ್ಟರೆ? ನರಸಿಂಹರಾವ್, PV ನರಸಿಂಹರಾವ್ ಜಾಗ ಕೊಟ್ಟರು, PV ನರಸಿಂಹರಾವ್. ನೀವು ಅದು ಬಿಟ್ಬಿಟ್ಟು ಏನೋ ಗುತ್ತಿಗೆ ತಗೊಂಡರಂಗೆ PV ನರಸಿಂಹರಾವ್ ನೀವು ಶ್ರೀರಾಮಚಂದ್ರ ತ್ರೇತ್ರಾಯುಗದಲ್ಲಿ ಯಾತಕ್ಕೋಸ್ಕರ ಬಂದ? PV ನರಸಿಂಹರಾವ್ ಶ್ರೀರಾಮಚಂದ್ರ ಹೇಳ್ರಿ. ರೇ ಇವ್ರೆ, ಯಾಕ್ರಿ ಡಿಸ್ಟರ್ಬೆನ್ಸ್ ಮಾಡ್ತೀರಾ? ನೀವೊಂದು 100 ಜನ ಸುಮ್ಮನಿರಪ್ಪ. ನೀವು ಮಂಗಳೂರಿನವರು ಶ್ರೀರಾಮ ಭಕ್ತರು ಅಂತ ಗೊತ್ತಾರೆ. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ಮಧ್ಯೆ ಜಟಾಪಟಿ ನಡೆಯಿತು. ನೀವು ರಾಮ ಭಕ್ತರಲ್ಲ, ರಾವಣನ ಭಕ್ತರು ಅಂತೇಳಿ ಬಿಜೆಪಿ ಸದಸ್ಯರು ಟಕ್ಕರ್ ಕೊಟ್ಟಿದ್ದಾರೆ. ಆಗ ಶಿವಲಿಂಗೇಗೌಡರು, ನಮಗೆ ಈಗ ಶ್ರೀರಾಮಚಂದ್ರ ದೇವರಲ್ಲ, ನಮ್ಮ ಸನಾತನ ಧರ್ಮದಿಂದ ನಮಗೆ ಶ್ರೀರಾಮ ದೇವರು, ನಾವು ಶ್ರೀರಾಮನ ಆಜ್ಞಾ ಪಾಲಕರು ಅಂತೇಳಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಬಿಜೆಪಿ ಸದಸ್ಯ ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ, ನೀವು ನಿಮ್ಮ ಅಫಿಡವಿಟ್ ನಲ್ಲಿ ಹೇಳಿದ್ದೀರಿ ರಾಮ ಸೀತೆ ಲಕ್ಷ್ಮಣ ಕಾಲ್ಪನಿಕ ಅಂತ ಹೇಳಿದ್ದೀರಿ ಅಂತೇಳಿ ಶಿವಲಿಂಗೇಗೌಡರ ವಿರುದ್ಧ ಮುಗಿಬಿದ್ರು. ಇದಕ್ಕೆ ತಿರುಗೇಟು ನೀಡಿದ ಅವರು, ನಾವು ನಿಮಗಿಂತಲೂ ಅವತಾರ ಪುರುಷರು, ನಮಗೂ ಪೂಜೆ ಗೊತ್ತು, ನಿಮಗಿಂತ ಹೆಚ್ಚೆ ಪೂಜೆ ಮಾಡ್ತೇವೆ, ನಾವು ದೇವಸ್ಥಾನ ಕಟ್ಟಿದ್ದೇವೆ, ನೋಡಿ ಬನ್ನಿ ನಮ್ಮ ಕಡೆ, ದೇವರನ್ನ ನಿಮಗೆ ಮಾತ್ರ ಗುತ್ತಿಗೆ ಕೊಟ್ಟಿಲ್ಲ, ನಾವು ರಾಮನ ಭಕ್ತರು, ನಾವು ಜೈ ಶ್ರೀರಾಮ್ ಅಂತೀವಿ ಅಂತೇಳಿ ತಿಳಿಸಿದ್ರು. ಅದೇನೇ ಇರ್ಲಿ, ರಾಜ್ಯ ಬಿಜೆಪಿ ನಾಯಕರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕೇಂದ್ರ ಸರ್ಕಾರದ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಆ ಮೂಲಕ ಕನ್ನಡಿಗರ ಕಷ್ಟಕ್ಕೆ ಎಳ್ಳು ನೀರು ಬಿಡ್ತಿದ್ದಾರೆ. ಇದೆಲ್ಲವನ್ನು ರಾಜ್ಯದ ಪ್ರಜ್ಞಾವಂತ ಮತದಾರರು ಗಮನಿಸುತ್ತಿದ್ದು, ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಿಸಿ ಮುಟ್ಟಿಸೋದು ಗ್ಯಾರಂಟಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕನ್ನಡಿಗರ ವಿರೋಧಿ ಬಿಜೆಪಿಗರಿಗೆ ಜನ ಬಿಸಿ ಮುಟ್ಟಿಸ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.